ಮೇಧಾವಿಗಳಾದ ಅನೇಕರು ಹೇಳೋದೇನು ಅಂತಂದ್ರೆ, ಭಾರತಕ್ಕೆ ಅಸ್ತಿತ್ವ ಕೊಟ್ಟಿದ್ದೇ ವಿದೇಶಿಗರು, ಅಥವಾ ನೀವು ಹಿಂದುತ್ವ ಅನ್ನೋದು ಸಿಂಧೂಗೆ ಬದಲಾಗಿ ಹಿಂದೂ ಅಂತ ಪರ್ಷಿಯನರ ಬಾಯಲ್ಲಿ ಬಂತು ಅನ್ನೋದನ್ನೇ ತೆಗೆದುಕೊಂಡು, ಈ ಹಿಂದುತ್ವ ಅನ್ನೋದು ಬಂದಿದ್ದೇ ವಿದೇಶಿ ಪದದಿಂದ, ಅದಕ್ಕೆ ಅರ್ಥ ಅಲ್ಲ ಅನರ್ಥ ಇದೆ, ಹಿಂಗೆಲ್ಲ ವ್ಯಾಖ್ಯಾನ ಮಾಡೋರ್ ಸಂಖ್ಯೆ ಹೆಚ್ಚಾಗ್ತಿದ್ಯಾ? ನಿಮ್ ಪ್ರಶ್ನೆಗೆ ನೀವೇ ಉತ್ತರ ಹೇಳಿದಿರಲ್ಲ, ಅಜ್ಞಾನಿಗಳು ಅಂತ. ನನ್ನದು ವೈಯಕ್ತಿಕ ಒಪಿನಿಯನ್. ಅವ್ರ ಅಜ್ಞಾನಿಗಳೇ 1000% ಅಜ್ಞಾನಿಗಳು. ಈಗ ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಸ್ವಾಮಿ ವಿವೇಕಾನಂದರ ಚಿಂತನೆ, ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಶಂಕರಾಚಾರ್ಯರ ಚಿಂತನೆ. ಯಾರಾದ್ರೂ ಇದನ್ನು ಪ್ರಶ್ನೆ ಮಾಡಲಲ್ಲ, ಏನೇನೋ ಬಾಯಿಗೆ ಬಂದಿದ್ದಲ್ಲ ಹೇಳ್ತಾ ಕೂತ್ಕೊಂಡ್ರೆ ಕೇಳೋರು ಯಾರು? ಅವ್ರಿಗಿಂತಲೂ ದಡ್ಡರಾದವ್ರು ಕೇಳಬೇಕೇ ಹೊರತು, ಅವರಷ್ಟೇ ಬುದ್ಧಿವಂತರಾದವರು, ಅವ್ರಿಗಿಂತಲೂ ಬುದ್ಧಿವಂತರಾದವರು ಆಧಾರ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಜ್ಞಾನಕ್ಕೆ ಎಂದಾದ್ರೂ ಬಿಗಿನಿಂಗ್ ಇದೆಯಾ? ಜ್ಞಾನಕ್ಕೆ ಎಂದಾದ್ರೂ ಅಸ್ತಿತ್ವಕ್ಕೆ ಧಕ್ಕೆ ಇದೆಯಾ? ಜ್ಞಾನಕ್ಕೆ ಎಂದಾದ್ರೂ ಆನಂದಕ್ಕೆ ಕೊರತೆ ಇದೆಯಾ? ಯಾರಾದ್ರೂ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ಡಿಸ್ಮಿಸ್ ದಟ್ ಈಸ್ ಅ ಬ್ರೈನ್ಲೆಸ್ ಫೆಲೋ. ಅಂಥವ್ರ ಮಾತುಗಳಿಗೆಲ್ಲ ನಾವು ಎನರ್ಜಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಏನು ಅರ್ಥ ಇಲ್ಲ. ಈ ಮಿತಿಯಿಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಮಿತಿಯಿಲ್ಲದ ಆನಂದವನ್ನು ಪಡ್ಕೊಂಡು ಅದ್ಭುತವಾಗಿ ನಾನು ಬದುಕಬೇಕು, ಇದೇ ಸನಾತನ ಧರ್ಮ, ಜಗತ್ತಿನ ಪ್ರತಿಯೊಬ್ಬರ ಮುಂದೆ ಇಟ್ಟಿರತಕ್ಕಂಥ ಗುರಿ. ಬಟ್ ಹಿಂದುತ್ವ ಅಂದ್ರೆ ಹಿಂಸೆ. ಇದು ಹಿಂದುತ್ವ. ಹಿಂದುತ್ವ ಅಂದ್ರೇನೆ ಹಿಂಸೆ. ಇದು ಹಿಂದೂ ಧರ್ಮ. ಕೇಳಿ, ಇದು ಹಿಂದೂ ಧರ್ಮ. ಪರ್ಷಿಯನ್ನರ ಭಾಷೆಯಲ್ಲಿ ಹಿಂದೂ ಧರ್ಮ, ಭಾರತೀಯರ ಭಾಷೆಯಲ್ಲಿ ಸನಾತನ ಧರ್ಮ, ವಿವೇಕಾನಂದರ ಬಾಯಿನಲ್ಲಿ ವೇದಾಂತ ಧರ್ಮ. ಇದರಲ್ಲಿ ಆಕ್ಷೇಪಣಾರ್ಹವಾದ್ದು ಏನಿದೆ? ಯಾರಾದ್ರೂ ಇದನ್ನು ಬೈಬೇಕಾದಂತ ಅಂಶ ಏನಿದೆ? ಇದನ್ನು ಹೇಗೆ ಪಡ್ಕೊಳ್ಳೋದು? ಕರೆಕ್ಟು. ಜೀವನದ ಗುರಿ ಏನು? ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿ ಇಲ್ಲದ ಜ್ಞಾನ, ಮಿತಿ ಇಲ್ಲದ ಆನಂದ ಪಡ್ಕೊಳ್ಳೋದು ಅಂತ ಆಯಿತು. ಪಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನೇನೋ ಬಂದಿವೆ. ಯಜ್ಞಯಾಗಾದಿಗಳು ಬಂದಿವೆ, ಪೂಜೆ ಪುನಸ್ಕಾರ ಬಂದಿವೆ, ಜಪ ಧ್ಯಾನ ಬಂದಿದೆ, ದಾನ ಧರ್ಮಾದಿಗಳು ಬಂದಿದೆ, ದೇವಾಲಯಗಳು ಬಂದಿದೆ. ಇದೆಲ್ಲ ಯಾಕೆ ಬಂದಿದೆ ಅಂದ್ರೆ ಅದನ್ನು ಸಾಧಿಸೋದಕ್ಕೆ. ಆದ್ರೆ ಅದನ್ನು ಸಾಧಿಸೋದಕ್ಕೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಹೋಗಲೇಬೇಕಂತಲೂ ಏನಿಲ್ಲ. ಅದನ್ನು ಸಾಧಿಸಬೇಕು ಅನ್ನೋ ತೀವ್ರ ಹಂಬಲ, ಅದನ್ನು ಸಾಧಿಸುವಾಗ ಏನು ಅಡ್ಡಿ ಆತಂಕಗಳು ಬರುತ್ತೆ, ಆ ಅಡ್ಡಿ ಆತಂಕಗಳ ಪಾರಾಗುವುದು ಹೇಗೆ ಅಂತ ಮಾರ್ಗದರ್ಶನ ಕೊಡಬಲ್ಲಂತ ಯೋಗ್ಯನಾದ ಗುರು. ಶಿಷ್ಯನಲ್ಲಿ ಹಂಬಲ, ಗುರುವಿನಲ್ಲಿ ಯೋಗ್ಯತೆ, ಇವೆರಡೇ ಇಟ್ಕೋ ಏನು ಬೇಕಾದರೂ ಸಾಧಿಸಬಹುದು ನೀನು. ಅದಿರಬೇಕು, ಇದಿರಬೇಕು ನಾವು ಹೇಳಿದೀವಿ. ಆದ್ರೆ ಅದ್ಯಾವುದು ಮಸ್ಟ್ ಅಲ್ಲ. ದೇವಾಲಯ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಹೋಮ ಹವನ ಮಸ್ಟ್ ಅಲ್ಲ, ಪ್ರಾರ್ಥನೆ ಮಸ್ಟ್ ಅಲ್ಲ, ಯಾವುದೂ ಮಸ್ಟ್ ಅಲ್ಲ. ತೀವ್ರವಾದ ಹಂಬಲ ಇಟ್ಕೋ, ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರೋ ಇವೆರಡು ಮಸ್ಟ್. ದೇವಸ್ಥಾನ ಮಸ್ಟ್ ಅಲ್ಲ ಅಂತಂದ್ರೂ ಕೂಡ ನಾವು ಅನಾದಿ ಕಾಲದಿಂದ ಕೇಳ್ಕೊಂಡ್ ಬಂದಿದ್ದೀವಿ, ಈಗ ನೋಡ್ಕೊಂಡ್ ಬರ್ತಿದ್ದೀವಿ ಕೂಡ. ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಯಾಕೆ ಮಾಡ್ಲಾಗ್ತಿದೆ? ಹಾಗಾದ್ರೆ ದೇವಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಥವಾ ಯಾವುದೋ ಅನ್ಯ ಧರ್ಮದ ಆಲಯಗಳ ಕೆಳಗಿರುವ ದೇವಸ್ಥಾನವನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅನ್ನೋ ಹೋರಾಟ ಯಾಕೆ ಮಾಡಬೇಕು? ಹಾಗಾದ್ರೆ ಅದು ದೇವಾಲಯ ಆಧ್ಯಾತ್ಮಿಕವಾಗಿ ಈ ಸಚ್ಚಿದಾನಂದ ಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವಾಲಯ ಅನ್ನುವಂತಹದ್ದು ಮಸ್ತೇನಿಲ್ಲ. ಆದರೆ ಒಡೆದ ದೇವಾಲಯದ ಹಿಂದೆ ಇದ್ದ ಉದ್ದೇಶ, ದೇವಾಲಯ ಅನ್ನುವಂತಹದ್ದು ನಿಮ್ಗೇನು ಮಸ್ಟ್ ಅಲ್ಲ ಹಿಂದೂಗಳೇ, ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ ಅಂತ ಯಾರು ಹೆಲ್ಪ್ ಮಾಡೋದಕ್ಕೋಸ್ಕರ ದೇವಾಲಯ ಒಡೆದಿದ್ದಲ್ಲ. ಅದರ ಹಿಂದೆ ಇದ್ದ ಉದ್ದೇಶ ಬೇರೆ. ಆ ಉದ್ದೇಶ ಸರಿ ಇರಲಿಲ್ಲ. ಆ ಉದ್ದೇಶ ನಿಮ್ಮನ್ನು ಒಂದ್ ರೀತಿ ಕೆಣಕೋದು, ಅಥವಾ ನೋಡಿ ನಾವೇನ್ ಬೇಕಾದ್ರೂ ಮಾಡ್ತೀವಿ, ನೀವು ನಮ್ಮನ್ನು ಏನ್ ಮಾಡ್ತೀರಿ? ನಾನು ಹೇಳಿದೆ, ದೇವಾಲಯವಾಯಿತು, ಹೋಮ ಹವನವಾಯಿತು, ಮತ್ತೊಂದಾಯಿತು, ಇದ್ಯಾವುದು ಮಸ್ಟ್ ಅಲ್ಲ ಅಂತ ನಾನು ಹೇಳಿದ್ರು ಕೂಡ ತೀವ್ರ ಹಂಬಲ, ಯೋಗ್ಯ ಗುರುವಿನ ಮಾರ್ಗದರ್ಶನ ಇವೆರಡೇ ಇದ್ರೆ ಸಾಕು ಅಂತ ನಾನು ಹೇಳಿದ್ರು ಕೂಡ ಕೋಟಿಯಲ್ಲಿ 4-5 ಜನರಿಗೆ ಮಾತ್ರ ಅದು ಸಾಧ್ಯ. ತೀವ್ರ ಹಂಬಲ, ಯೋಗ್ಯ ಗುರು ಎರಡಿದ್ರೆ ಸಾಕು ಅಂತ ಅವೆರಡನ್ನೇ ನೆಚ್ಚಿಕೊಳ್ಳೋದಕ್ಕೆ 1 ಕೋಟಿ ಜನರಲ್ಲಿ 10 ಜನರಿಗೆ ಸಾಧ್ಯ. ಬೇರೆಯವರೆಲ್ಲರಿಗೂ ಇದು ಬೇಕೇ ಬೇಕು. ಬೇರೆಯವರಿಗೋಸ್ಕರ ಇದನ್ನ ಹೇಳಲಾಗಿದೆ. ಕೋಟಿ ಜನ ನಿಮ್ಮಲ್ಲಿರುವಾಗ 10 ಜನರಿಗೆ ಏನು ಬೇಕು ಅದನ್ನು ಮಾತ್ರ ನೀವು ಕೊಟ್ಟುಬಿಟ್ಟು ಬೇರೆಯವ್ರಿಗೆ ಏನು ಬೇಕು ಅದನ್ನು ಕೊಡಲಿಲ್ಲ ಅಂದ್ರೆ ನ್ಯಾಯ ಸಿಗಲಿಲ್ಲ ಅವ್ರಿಗೆ. ಅದನ್ನ ನೀವು ಯಾಕೆ ಹೊಡಿತೀರಿ? ಮೊದಲನೇದಾಗಿ ಒಂದು ಹೊಡೆಯಬೇಕಾದಂತಹ ಒಂದು ಉದ್ದೇಶ ಏನಕ್ಕೆ ಹೊಡಿಬೇಕು? ಇನ್ನೂ ಬೇಕಾ ನಿಮಗೆ? ತಗೊಳ್ಳಿ, ಏರೋಪ್ಲೇನ್ ಅಲ್ಲಿ ಹೋಗೋ ಜನ ಟ್ರೈನ್ ನಲ್ಲಿ ಹೋಗಬಾರ್ದು. ಏನ್ ಟ್ರೈನ್ ಕರೆಕ್ಟ್ ಇದೆಯಾ ಅಂತ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಏನರ್ಥ ಇದೆ ಅದಕ್ಕೆ? ಹೌದಪ್ಪ, ಏರೋಪ್ಲೇನ್ ರಾಜಮಾರ್ಗ ಕರೆಕ್ಟ್ ಒಪ್ಕೊಳ್ಳೋಣ.
ಅದ್ರ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಅವ್ರ ಗತಿ ಏನು? ಸೈಕಲ್ಗಳು ಯಾರು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಯಾರು ಬಸ್ ಇರಬಾರ್ದು, ಬಸ್ ಫ್ರೀ ಆಗಿ ಯಾರು ಕೂಡ ಬಸ್ಸಲ್ಲಿ ಓಡಾಡಬಾರ್ದು, ಏನೇನೋ ನೀವು ರೂಲ್ಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಸರಿ, ನಿಮ್ಗದು ಕರೆಕ್ಟು. ಹೀಗಾಗಿ ಕೆಡವಿರ್ತಕ್ಕಂತಹ ದೇವಾಲಯಗಳನ್ನ ಮತ್ತೆ ಯಾಕೆ ಕಟ್ತಾ ಇದ್ದಾರೆ ಅಂದ್ರೆ, ಆ ದೇವಾಲಯದಲ್ಲೇ ಪ್ರಾಣ ಇಟ್ಕೊಂಡು ತನ್ನ ಮೂಲಕ ಒಂದೆರಡು ಮೂರು ಹಂತ, 2-3 ಸ್ಟೆಪ್ಸ್ ಹತ್ತುವುದಕ್ಕೆ ಸಾಧ್ಯವಾಗುತ್ತದೆ. ಅದಿದ್ದರೆ ಇನ್ನೊಂದು 4 ಸ್ಟೆಪ್ಸ್ ಮೇಲೆ ಇರ್ತಿದ್ವಲ್ಲ ಅಂತ ಯೋಚನೆ ಮಾಡುವವರು ಕೋಟ್ಯಾಂತರ ಜನ ಇದ್ದಾರೆ. ಒಂದು ದೇಶದ ಆಡಳಿತ ಪ್ರತಿಯೊಬ್ಬರಿಗೂ ಅವರವರದೇ ರೀತಿಯಲ್ಲಿ ಮೇಲಕ್ಕೆ ಬರುವುದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾದ್ದು ಅದರ ಪವಿತ್ರವಾದ ಕರ್ತವ್ಯ. ಆದ್ದರಿಂದ ದೇವಾಲಯ ಕಟ್ಟಿಕೊಡ್ತಾರೆ. ಸರಿ, ಈ ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗ್ತಿರ್ತೀರಿ, ಅಲ್ಲಿನ ಜನರನ್ನ, ಜೀವನವನ್ನ ಗಮನಿಸ್ತಾ ಇರ್ತೀರಿ, ಹಾಗೆ ಇಲ್ಲಿನ ನಮ್ಮ ದೇಶದ ವಿದ್ಯಮಾನಗಳನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಹೀಗಾಗಿ ಪ್ರಶ್ನೆ ಗುರುಗಳೇ, ಟಾರ್ಗೆಟ್ ಹಿಂದುತ್ವ ಅನ್ನೋದು ನಿಜಾನಾ? ಯಾಕಂದ್ರೆ ಈ ಪ್ರಶ್ನೆ ಕೇಳಿದ್ರೇನೆ ಕೆಲವರು ಇಲ್ಲ ಇದು ಕೇವಲ ಒಂದು ಇಲ್ಯೂಷನ್ ಅಷ್ಟೇ, ಯಾರು ಕೂಡ ಟಾರ್ಗೆಟ್ ಹಿಂದುತ್ವ ಮಾಡ್ತಿಲ್ಲ, ಅದು ಸಿಚುವೇಶನಲ್ ಇರುತ್ತಷ್ಟೇ ಕೆಲವೊಂದು ಘಟನೆಗಳು ಅಂತ ಹೇಳೋರ್ಗೆ, ನಿಜವಾಗ್ಲೂ ಟಾರ್ಗೆಟ್ ಹಿಂದುತ್ವ ಅನ್ನೋದು ಹಿಂದಾಗಿತ್ತ ಈಗ ಆಗ್ತಾ ಇದೆಯಾ? ಆಗ್ತಾ ಇದೆ. ನಾನು ಆವಾಗ ಸ್ವಲ್ಪ ಫೇಸ್ಬುಕ್ ನೋಡ್ತೇನೆ. ಈ ಫೇಸ್ಬುಕ್ಗಳು ಇತ್ಯಾದಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿವೆ. ಮೊನ್ನೆ ಒಬ್ಬರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಭಗವದ್ಗೀತೆ ಬಗ್ಗೆ ಕಾಮೆಂಟ್ ಮಾಡೋದಂತೂ ಅದು ಪ್ರತಿನಿತ್ಯ ಅದರಲ್ಲಿ ಜೀವನದ ಸಾರ್ಥಕತೆಯನ್ನು ಕಾಣೋರು ಬಹಳ ಜನ ಇದ್ದಾರೆ, ಹೋಗ್ಲಿ. ಆದರೆ ರಾಮಕೃಷ್ಣರ ಬಗ್ಗೆ ಕಾಮೆಂಟ್ ಮಾಡಿದವರು ನಾನು ಇಲ್ಲಿವರೆಗೆ ಯಾರನ್ನೂ ನೋಡಿರಲಿಲ್ಲ. ಹಿಂದೂಗಳಲ್ಲ, ಅನ್ಯಮತೀಯರು, ವಿವೇಕಾನಂದರನ್ನ, ರಾಮಕೃಷ್ಣರನ್ನ ಒಂದು ರೀತಿಯಲ್ಲಿ ಹಿಂದೂಗಳಿಗಿಂತ ಅನ್ಯಮತೀಯರೇ ಹೆಚ್ಚು ಇಷ್ಟಪಡ್ತಾರೆ. ಆ ಮಟ್ಟಕ್ಕೆ ಅವರದು ಅಷ್ಟು ವಿಶಾಲವಾಗಿತ್ತು, ಅಷ್ಟು ಹೃದಯವಂತಿಕೆ, ಅಷ್ಟು ಸೈಂಟಿಫಿಕ್ ಆಗಿ ಅವರ ಬೋಧನೆಗಳಿವೆ. ಎಲ್ಲವನ್ನೂ ಮೀರಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವೂ ಹೌದು, ಉಪದೇಶಗಳು ಹೌದು. ಆದರೆ ಮೊನ್ನೆ ಒಬ್ಬರು ರಾಮಕೃಷ್ಣರು ಶಾರದಾ ಮಾತೆಯನ್ನ ಟೀಕೆ ಮಾಡಿರ್ತಕ್ಕಂಥದ್ದು ನೋಡಿದೆ. ಅದನ್ನು ಓದಿದಾಗ ಗೊತ್ತಾಯ್ತು ನನಗೆ, ಸಂಪೂರ್ಣವಾಗಿ ವಿಷ ತುಂಬಿದ ಮನಸ್ಸು ಇವ್ರದ್ದು. ಇಲ್ಲಿ ನಾನು ತಪ್ಪಿಕೊಂಡು ಹಿಡಿಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಕೆಲವೆಲ್ಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ನಾನು ಬಹಳ ದೊಡ್ಡ ದಿಗ್ಧಂತಿ, ಸರ್ವಜ್ಞ ನಾನು ಅಂತ ತೋರಿಸ್ಕೊಳ್ಳುವಂತ ಕೆಲವು ಜನ ಇದ್ದಾರೆ. ಅವರು ನಿಮ್ಗೆಲ್ಲ ಕೂಡ ಗೊತ್ತಿದ್ದಾರೆ. ಅವರು ಏನಾದರೂ ಒಂದು ಹೇಳ್ತಿರ್ತಾರೆ, ಏನು ಆ ಮಾತುಗಳಿಗೆ ಅವರ ಸ್ಟೂಡೆಂಟ್ಸು ಅದು ಹೇಗೆ ಉದ್ಧಾರ ಆಗ್ತಾವ್ರು ಆ ಪರಮಾತ್ಮನೇ ಬಲ್ಲ. ಇಂತಹ ವ್ಯಕ್ತಿಗಳ ಕೈಯಲ್ಲಿ ಅವರೆಲ್ಲ ಕಲ್ತರಲ್ಲ, ಅವ್ರು ಏನು ಯಾವ ರೀತಿ ಅವ್ರ ಬ್ರೈನ್ ಬೆಳೆದಿರುತ್ತಾ ಕಳ್ಕೊಂಡಿರ್ತಾರ ಬ್ರೈನ್ ಪವರು, ಅದು ಪರಮಾತ್ಮನೇ ಅವನಿಗೆ ಗೊತ್ತಾಗಬೇಕಷ್ಟೇ. ಹಿಂದುತ್ವ ಟಾರ್ಗೆಟ್ ಅನ್ನುವಂಥ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ, ಇದನ್ನು ಕಡಿಮೆ ಮಾಡಬೇಕು ಅನ್ನೋ ದುರುದ್ದೇಶ ಇದೆ ಒಳಗಡೆ. ಮುಗ್ಧರಿಗೆ ಈಗ ನಾನು ಪ್ರಾರಂಭದಲ್ಲಿ ವೇದಗಳು ಅಂದ್ರೆ ಏನು ಅಂತ ನಿಮ್ಗೊಂದು ಡೆಫಿನೇಷನ್ ಕೊಟ್ಟೆ. ಎಷ್ಟು ಜನರಿಗೆ ಗೊತ್ತಿದೆ ಇದು? ವೇದಗಳು ಅಂದ್ರೆ ಅದೊಂದು ಪುಸ್ತಕ, ಅದರ ವರ್ಣಾಶ್ರಮ ಇದೆ. ನೀವು ಈ ರೀತಿ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಾರಲ್ಲ, ಅವ್ರನ್ನ ಯಾವ ಪುಸ್ತಕದ ಬಗ್ಗೆ, ಯಾವ ವ್ಯಕ್ತಿ ಬಗ್ಗೆ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಿದಾರಲ್ಲ, ಅವ್ರಿಗೆ ನೀವು ಸುಮ್ಮನೆ ಒಂದು ಪ್ರಶ್ನೆ ಕೇಳಿ, ಹಿಂದುತ್ವ ಟಾರ್ಗೆಟ್ ಮಾಡಬೇಕು, ಅದು ಹಿಂದುತ್ವ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಹೌದೇನಪ್ಪ ಹಿಂದುತ್ವ ಅಂದ್ರೆ ಏನು? ಅವ್ರ ಹತ್ರ ಉತ್ತರ ಇರಲ್ಲ. ಅದೊಂದು ಚಟ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದು ಕೆಲವು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು, ನಾನು ಅವಾಗ ಹೇಳಿದ ಹಾಗೆ, ನಾನು ಬಹಳ ದೊಡ್ಡ ಸರ್ವಜ್ಞ ಪೀಠವನ್ನೇ ನಿರಂತರ ಅಲಂಕರಿಸಿರ್ತಕ್ಕಂಥ ಅವನನ್ನು ತೋರಿಸ್ಕೊಳ್ಳೋದು ಬೇಕಾಗುತ್ತೆ. ಅವರ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಗೊತ್ತಿರೋದು 1% ಗೊತ್ತಿರಲ್ಲ. ಇನ್ನು ಇವತ್ತೇನಾಗಿದೆ, ನಮ್ಮ ದೇಶದಲ್ಲಿ ಪ್ರಜ್ಞಾವಂತಿಕೆ ಅನ್ನುವಂಥದ್ದು ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಯಾವ ವಿಷಯದ ಬಗ್ಗೆಯೂ ಜ್ಞಾನ ಇಲ್ಲ. ಬೇರೆ ಎಲ್ಲ ಬಿಡಿ, ಸೈನ್ಸು ಮತ್ತು ಧರ್ಮ ವಿರುದ್ಧವಾದ್ದು ಅಂತ ಮಾತನಾಡುವವರು ನಿಮಗೆ 99% ಜನ ಇದ್ದಾರೆ. ಯಾವ ಕಾಲದಲ್ಲೂ ಸೈನ್ಸು ಮತ್ತು ಧರ್ಮ ವಿರುದ್ಧ ಅಲ್ಲ. ಸೈನ್ಸ್ ಅನ್ನುವಂಥದ್ದು ಲೋಯರ್ ಧರ್ಮ, ಧರ್ಮ ಅನ್ನುವಂಥದ್ದು ಹೈಯರ್ ಸೈನ್ಸ್. ಇದೇ ಸನಾತನ ಧರ್ಮಕ್ಕೂ ಬೇರೆಯವ್ರಿಗೂ ಇರತಕ್ಕಂಥ ಡಿಫರೆನ್ಸ್. ಇವತ್ತಿನವರೆಗೆ ವೇದಗಳಲ್ಲಿರ್ತಕ್ಕಂಥ ಈ ವಾಕ್ಯ ಅರ್ಥವಿಲ್ಲ ಅಂತ ಒಬ್ಬ ವಿಜ್ಞಾನಿ ಇವತ್ತಿನವರೆಗೆ ಒಂದು ವಾಕ್ಯ ತೋರಿಸಿಲ್ಲ. ಅಷ್ಟೇ ಅಲ್ಲ, ಸುಮಾರು 25-30 ವಿಜ್ಞಾನಿಗಳ ಹೆಸರು ಹೇಳ್ತೇನೆ. ವೇದಗಳಿಂದಲೇ ನಮ್ಮ ಸರ್ವಸ್ವವನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಆಟಮ್ ಬಾಂಬ್ ಕಂಡು ಹಿಡಿದಂತ ರಾಬರ್ಟ್ ಓಪನಿಮರ್ ಒಬ್ಬರು ಹೇಳ್ತಾರೆ, ಅವರು ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಇಸ್ ಅನ್ ಎಕ್ಸಾಂಪ್ಲಿಫಿಕೇಶನ್, ಇಲ್ಲಸ್ಟ್ರೇಷನ್ ಅಂಡ್ ಎನ್ಕರೇಜ್ಮೆಂಟ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್. ಏನಿದ್ರ ಅರ್ಥ? ಇವತ್ತು ನಾವು ಫಿಸಿಕ್ಸ್ ಅಲ್ಲಿ ಏನು ಕಾಣ್ತಾ ಇದೀವೋ ಪ್ರಾಚೀನ ಭಾರತೀಯರ ಜ್ಞಾನದ ಇನ್ನೊಂದು ರೂಪವೇ ಆಗಿದೆ.
ಅದರ ವಿಸ್ತೃತ ರೂಪವೇ ಆಗಿದೆ. ಇದನ್ನು ಹೇಳಿದವರು ಹಿಂದೂ ಅಲ್ಲ, ಇಂಡಿಯನ್ ಅಲ್ಲ, ಯಾವುದೋ ದೇವಸ್ಥಾನದ ಪೂಜಾರಿ ಅಲ್ಲ, ಆಟಮ್ ಬಾಂಬ್ ಕಂಡು ಹಿಡಿದ ಪ್ರಖ್ಯಾತ ಸುಪ್ರಸಿದ್ಧ ಅಮೆರಿಕನ್ ವಿಜ್ಞಾನಿ ರಾಬರ್ಟ್ ಓಪನ್ಹೈಮರ್. ಇಂದಾದ ಒಂದು 25-30 ವಿಜ್ಞಾನಿಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿರೋದನ್ನು ನಾನು ತೋರಿಸ್ತೀನಿ. ಹಾಗಾದ್ರೆ ವೇದಗಳು ಅವೈಜ್ಞಾನಿಕವಾ? ಈಗ ಹೇಳ್ತಾನಲ್ಲ ಮನುಷ್ಯ, ವಿಜ್ಞಾನದ ಪುಸ್ತಕ ಎಂದು ಮುಟ್ಟದವನು. ವೇದಗಳು ಅವೈಜ್ಞಾನಿಕ ಅಂತ ಹೇಳೋ ವ್ಯಕ್ತಿ ವೇದಗಳನ್ನು ಬಿಡಿ, ಸೈನ್ಸಿನ ಪುಸ್ತಕವನ್ನು ಮುಟ್ಟಿಲ್ಲ ಆತ. ಆ ಕಡೆ ಸೈನ್ಸ್ ಪುಸ್ತಕವನ್ನು ಮುಟ್ಟದ, ಈ ಕಡೆ ವೇದಗಳ ಪುಸ್ತಕವನ್ನು ಮುಟ್ಟದ ವ್ಯಕ್ತಿ ವೇದಗಳು ಅವೈಜ್ಞಾನಿಕ, ವೇದಗಳ ಜಾತಿ ಪದ್ಧತಿ. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಸಮಾಜ ಅತ್ಯಂತ ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಬೇಜವಾಬ್ದಾರಿಯನ್ನು ಕಳೆಯೋದಕ್ಕೆ ಆಡಳಿತ ವರ್ಗ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಫ್ರೀಡಮ್ ಅನ್ನುವಂತಹದ್ದು, ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಒಂದೇ ನಾಣ್ಯದ ಎರಡು ಮುಖ. ಯಾವಾಗ ನೀವು ರೆಸ್ಪಾನ್ಸಿಬಲ್ ಅಲ್ಲ ಅವಾಗ ನೀವು ಫ್ರೀಡಮ್ ತೆಗೆದು ಬಿಡಬೇಕು. ಅಮೆರಿಕದಲ್ಲಿ ಹಾಗೇ ಇದೆ. ಅನ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಆಲ್ವೇಸ್ ಅನ್ ಅನ್ಫ್ರೀ ಮ್ಯಾನ್, ಎ ಡಿಪೆಂಡೆಂಟ್ ಮ್ಯಾನ್, ಹಿ ನೆವರ್ ಡಿಸರ್ವ್ಸ್ ಫ್ರೀಡಮ್. ಕರೆಕ್ಟ್ ಆಗಿ ಮನೆ ಬಾಡಿಗೆ ಕೊಡಬೇಕಾದ್ದು ಕರೆಕ್ಟ್ ಆಗಿ ಕೊಡಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಎಂದಿಗೂ ಯಾರು ಬಾಡಿಗೆ ಮನೆ ಕೊಡಲ್ಲ. ಅಮೆರಿಕದಲ್ಲಿ ರೋಡ್ ರೂಲ್ಸ್, ಟ್ರಾಫಿಕ್ ರೂಲ್ಸ್ ನೀವು ವೈಲೇಟ್ ಮಾಡಿದ್ರಿ ಅಂದ್ರೆ 3 ವಾರ್ನಿಂಗ್ ಕೊಡ್ತಾರೆ, 4ನೇ ವಾರ್ನಿಂಗ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್. ನಮ್ಮಲ್ಲಿ ನಾವು ರೋಡ್ನಲ್ಲಿ ಎಲ್ಲಿ ಬೇಕಾದರೂ ಹೋಗ್ತೀವಿ. ಇಲ್ಲಿ ಏನಾಗಿದೆ, ಫ್ರೀಡಮ್ನ ಅರ್ಥ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂತಹದ್ದನ್ನು ಉಪಯೋಗಿಸಿಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆಗಳನ್ನು ಕೊಡೋದು, ಬೇಜವಾಬ್ದಾರಿತನದ ಲೇಖನಗಳನ್ನು ಬರೆಯೋದು ದಿನಾ ನೋಡ್ತಾ ಇರ್ತೀವಿ ನಾವು. ಅದನ್ನು ದಿನಾ ನೋಡ್ತಾ ದೊಡ್ಡವರು ಅದು ಯಾರು ಅವರನ್ನು ದೊಡ್ಡವರು ಮಾಡಿದ್ರು, ಯಾವ ಅರ್ಥದಲ್ಲಿ ಅವರು ದೊಡ್ಡವರಾಗ್ತಾರೋ ಆ ಪರಮಾತ್ಮ